ಬಂದಾಗ್ಬಿಡುತ್ತೆ. ಕರೆಕ್ಟ್ ಗೇಟ್ ಹಾಕಿಬಿಡ್ತಾರೆ. ಅಷ್ಟು ಕರೆಕ್ಟ್ ಟೈಮಿಂಗ್ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಹೇ ಗೈಸ್, ನಾನು ವೈಶಾಲಿ. ಆರ್ಡಿನರಿ ಇಲ್ಲ, ಲಿಟಲ್ ಬಿಟ್ ಎಕ್ಸ್ಟ್ರಾರ್ಡಿನರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಲೋ ಗೈಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಶು ಆನಂದ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ವಿಡಿಯೋ ಯಾರೆಲ್ಲ ನೋಡ್ತಿದ್ರಲ್ಲ, ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು. ಸೊ ನಾನು ಇವತ್ತು ಬಂದಿದ್ದೀನಿ ಮಂಗಳೂರು. ಸೊ ಮಂಗಳೂರಲ್ಲಿ ಕದ್ರಿ ಮಂಜುನಾಥ್ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಎಲ್ಲನೂ ತೋರಿಸ್ತೀನಿ ನಾನು ನಿಮ್ಗೆ. ಕದ್ರಿ ಮಂಜುನಾಥ ಲೈಕ್ ಔಟ್ಸೈಡ್ ಅಷ್ಟೇ, ಇನ್ಸೈಡ್ ಎಲ್ಲ ಅಲಾವಿಲ್ಲ. ಸೊ ಇಲ್ಲಿ ಏನದಲ್ಲ, ಇದು ಗಣಪತಿ ಗುಡಿ ಅದ. ಇಲ್ಲಿ ಗಣಪತಿ ಫಸ್ಟ್ ಸ್ಟಾರ್ಟಿಂಗ್ ಗಣಪತಿ ದರ್ಶನ ತಗೋಬೇಕು. ಅಲ್ಲಿ ದುರ್ಗಾ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ ದರ್ಶನ ತಗೊಂಡ ತಕ್ಷಣ ಇಲ್ಲಿ ಮಂಜುನಾಥನ ದೇವಸ್ಥಾನ. ಸೊ ಇಲ್ಲಿ ಮಂಜುನಾಥನ ದೇವಸ್ಥಾನ ದರ್ಶನ ತಗೊಂಡು ಇನ್ನೊಂದು ಅಲ್ಲೇನು ಕಾಣುತ್ತಲ್ಲ, ಸೊ ಅಲ್ಲಿ ತಿಮ್ಮಪ್ಪನ ದರ್ಶನ ಇದೆ. ತಿಮ್ಮಪ್ಪ ಆದ ತಕ್ಷಣ ಅಲ್ಲಿ ಮೇಲ್ಗಡೆ ಹೋಗಬೇಕು. ಸೊ ಗಿಡ ಎಲ್ಲ ಇದಾವೆ, ಅಲ್ಲಿ ಕಾಣೋದಿಲ್ಲ. ಅಲ್ಲಿ ಮೇಲ್ಗಡೆ ಹೋದರೆ ಆಂಜನೇಯ ಇದ್ದಾನೆ. ಸೊ ದೊಡ್ಡದು ಆಂಜನೇಯನ ಗುಡಿ ಇದೆ. ಆಂಜನೇಯಂದು ಈ ಥರ ಇಲ್ಲೇ ಮಸ್ತ್ ಅದ. ಸೊ ಎಲ್ಲ ಇಲ್ಲಿ ಗುಡ್ಡ ಬೆಟ್ಟ ಈ ಥರ ಇದಾವೆ. ಮಸ್ತ್ ಅದ, ಎನ್ವೈರ್ಮೆಂಟ್ ಚೆನ್ನಾಗಿದೆ. ಆ ಸೈಡ್ ಹೋದಿದ್ದು ವಿಡಿಯೋ ಅದ, ನಿಮಗೆ ಶೇರ್ ಮಾಡ್ತೀನಿ ನಾನು. ಆ ಕಡೆ ಹೋದಾಗ ಶೂಟ್ ಮಾಡಿರೋದು ಹಿಂಗಿದೆ. ಆಮೇಲೆ ಇಲ್ಲಿ ವಿಶೇಷ ಏನಂತಂದರೆ, ಕರೆಕ್ಟ್ ಎಷ್ಟು ಟೈಮ್ ಮೇಂಟೈನ್ ಮಾಡ್ತಾರಂದ್ರೆ 12 ಗಂಟೆಗೆ ಪ್ರಸಾದ ಸ್ಟಾರ್ಟ್ ಆದರೆ 12 o'clock ಬಂದಾಗ್ಬಿಡುತ್ತೆ. ಕರೆಕ್ಟ್ ಗೇಟ್ ಹಾಕಿಬಿಡ್ತಾರೆ. ಅಷ್ಟು ಕರೆಕ್ಟ್ ಟೈಮಿಂಗ್ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಆಮೇಲೆ ಇನ್ನೊಂದು ಏನಂದರೆ, ತರಡಿರಿ ನಾನು ತೋರಿಸ್ತೀನಿ. ತಲೆ ಒಳಗೆ ಹಾಕೊಂಡಿದ್ದೆ, ಬಿತ್ತು ಐತೆ ಗೊತ್ತಿಲ್ಲ, ಹೋಯ್ತು ಅನ್ಸುತ್ತೆ, ಹೋಗೈತಿ. ಆ್ಯಕ್ಚುಲಿ ಅಲ್ಲಿ ಇದಕ್ಕೆ ಹೋಗಿದ್ವಿ, ಗಣಪನ ದರ್ಶನಕ್ಕೆ. ಸೊ ಗಣಪತಿ ದರ್ಶನಕ್ಕೆ ಹೋಗಿದ್ವಿ. ಅಲ್ಲಿ ಹೋದಾಗ ಇಲ್ಲಿ ಒಳಗೆ ಮಂಜುನಾಥನ ಬಳಿ ಈ ಥರ ಸೇವಂತಿ ಹೂವು ಕೊಟ್ಟಿದ್ರು. ಬಟ್ ಅಲ್ಲಿ ಗಣಪತಿ ದೇವಸ್ಥಾನದಾಗ ಏನೈತಲ್ಲ, ಅಡಿಕೆ ಗಿಡದ ಹೂವು ಕೊಟ್ಟರು. ನಂಗೆ ಅದು ಅಡಿಕೆ ಗಿಡದ ಹೂವು ಅಂತ ಗೊತ್ತಾಗಲಿಲ್ಲ. ಸೊ ಇದೇನು ವಿಶೇಷ ಅಂತ ಕೇಳಿದೆ. ಈ ದೇವ್ರದ ಅದೇ ಒಂದು ವಿಶೇಷತೆ. ಇಲ್ಲಿ ಅಡಿಕೆ ಗಿಡದ ಹೂವನೇ ಕೊಡ್ತೀವಿ, ಇದಕ್ಕೆ ಅಡಿಕೆ ಬಿಡುತ್ತೆ ದೊಡ್ಡದಾದ್ಮೇಲೆ ಅಂತ ಹೇಳಿದ್ರು. ಅಡಿಕೆ ಗಿಡದ ಹೂವು ಕೊಟ್ಟಿದ್ರು. ನಾ ತೆಲ್ಲಾಗ ಇಟ್ಕೊಂಡಿದ್ನಿ, ಬಟ್ ಅದು ಹೋಗೈತಿಲ್ಲ ಗೊತ್ತಿಲ್ಲ. ಇಷ್ಟ ಆಯಿತು ಇವತ್ತು. ಇದು ಮಸ್ತ್ ಅದ ದೇವಸ್ಥಾನ. ಅಲ್ಲೇ ಅದ ಮುಂದೆ, ನಾವು ಹೋಟೆಲ್ ಹೋಗಿದ್ವಿ ಅಲ್ಲಿ. ಇದು ಎಂಟ್ರನ್ಸ್ ಇದೆ ಈ ಕಡೆ. ಬಟ್ ಆ ಮಂಜುನಾಥನ ದೇವಸ್ಥಾನ ಒಳಗಡೆ ಹೋಗ್ಬೇಕಂದ್ರೆ ಅಲ್ಲೇನು ಸ್ಟೆಪ್ ಕಾಣುತ್ತಲ್ಲ ನಿಮಗೆ, ಅಲ್ಲಿದೆ ಎಂಟ್ರೆನ್ಸ್. ಈ ಕಡೆದ ಹೊರಗಡೆ ಬರಕ್ಕೆ ಎಂಟ್ರೆನ್ಸ್ ಈ ಕಡೆ ಅದ. ಮೇ ಬಿ ಮಂಜುನಾಥನ ಆ ಕಡೆ ಮೇಲ್ಗಡೆ ಒಂದಿದೆ, ಮೇಲ್ಗಡೆ ಫುಲ್ ಮೇಲ್ಗಡೆ ಆಂಜನೇಯನ ಟೆಂಪಲ್ ಇದೆ. ಗಿಡ ಎಲ್ಲ ಇದಾವಲ್ಲ, ಅಲ್ಲಿ ಕಾಣೋದಿಲ್ಲ ಅಷ್ಟು. ಮತ್ತು ಆ ಕಡೆ ಹೊಂಡ ಎಲ್ಲ ಇದಾವ ಆ ಕಡೆ ಸ್ನಾನ ಮಾಡೋದಕ್ಕೆ. ಮಸ್ತ್ ಅದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗೈಸ್, ನಿಮ್ಗೊಂದು ವಿಷಯ ಹೇಳ್ಬೇಕು. ನಾನು ಮಂಗಳೂರು ಬಂದಿದ್ವಿ, ಕದ್ರಿ ಮಂಜುನಾಥ್ ದರ್ಶನ ತಗೊಂಡ್ವಿ. ಸೊ ಅಲ್ಲಿ ಕದ್ರಿ ಮಂಜುನಾಥ್ ದರ್ಶನ ತಗೊಳ್ಕಿಂತ ಮುಂಚೆ ಗಣಪತಿ ದರ್ಶನ ತಗೊಂಡ್ವಿ. ಗಣಪತಿ ದರ್ಶನ ಆದ ತಕ್ಷಣ ಕಟೀಲ್ ದುರ್ಗಾ ಪರಮೇಶ್ವರಿ ದರ್ಶನ ತಗೊಂಡ್ವಿ. ಕಟೀಲ್ ದುರ್ಗಾಪರಿ ದರ್ಶನ ತಗೊಂಡು ಫಸ್ಟ್ ಗಣಪತಿ ದರ್ಶನ ತಗೊಂಡ್ವಿ. ಗಣಪತಿ ದರ್ಶನ ಆದ ತಕ್ಷಣ ಕಟೀಲ್ ದುರ್ಗಾಪುರ ದೇವಿ ದರ್ಶನ ತಗೊಂಡ್ವಿ. ಕಟೀಲ್ಗೆ ಹೋಗಿಲ್ಲ, ಕಟೀಲ್ಗೆ ನಿನ್ನೆ ಹೋಗಿದ್ವಿ. ಸೊ ಇವತ್ತು ಇಲ್ಲೇ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐತೆ, ಟೆಂಪಲ್ ಐತೆ ಒಳಗಡೆ. ಅದು ತಗೊಂಡ ತಕ್ಷಣ ಹೋದ್ವಿ ನಾವು ಮಂಜುನಾಥ್ಗ. ಸೊ ಮಂಜುನಾಥ್ ದರ್ಶನ ತಗೊಂಡ್ವಿ. ಸೊ ಹಂಗೆ ಮೇಲೆ ಹತ್ಕೊಂಡು ಹೋದ್ರೆ ಆಂಜನೇಯ ದರ್ಶನ ಇದೆ, ಆಂಜನೇಯನೂ ತಗೊಂಡ್ವಿ. ಸೊ ಅದೆಲ್ಲ ತೋರಿಸ್ತೀನಿ ನಿಮ್ಗೆ, ವಿಡಿಯೋ ಒಂದು ಮಾಡಿದ್ದೀನಿ, ಇದೇ ಹಾಕ್ತೀನಿ. ಸೊ ಅಲ್ಲಿನೂ ತಗೊಂಡು ವಾಪಸ್ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದ ತಕ್ಷಣ ಸೊ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಹೊರಗಡೆ ಹೋದ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಹೊರಗೆ ಹೋದ್ವಿ.
ಅಷ್ಟೇನು ಸರಿಯಾಗಿ ಹೋಟೆಲ್ಸ್ ಇರಲಿಲ್ಲ, ಬಟ್ ಸ್ಟಿಲ್ ಒಂದು ಹೋಟೆಲ್ ಯಾವುದೋ ಒಂದು ಸ್ವಲ್ಪ ಓಕೆ ಓಕೆ ಅನಿಸ್ತು. ಸೊ ಹೋಟೆಲ್ಗೆ ನಾಷ್ಟ ಮಾಡಕ್ಕೆ ಹೋದ್ವಿ. ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದೆ ನಿಮ್ಮ ಜೊತೆ. ಈಗ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಬನ್ ಪೂರಿ ಅಂತ ಸಿಗುತ್ತೆ. ಸೊ ಪೂರಿ ಹಿಟ್ಟು ಕಲಸುವಾಗ ಅದ್ರೊಳಗೇನೋ ಬನಾನಾ ಬನ್ ಏನೇನೋ ಹಾಕಿರ್ತಾರ. ಇಲ್ಲಿ ಬನ್ ಅಂತ ಅಷ್ಟೇ ಅಂತಾರೆ, ಬಟ್ ನಮ್ಮ ಕಡೆ ಬನ್ ಪೂರಿನೂ ಅಂತಾರೆ ಅದಕ್ಕೆ. ಬನ್ ಪೂರಿ ತಗೊಂಡ್ವಿ. ಅಲ್ಲಿ ಬನ್ ಪೂರಿ ತಗೊಂಡು ಆಕ್ಚುಲಿ ಚಟ್ನಿ ಒಂದು ಸಾಂಬಾರ್ 2 ಬೌಲ್ ಕೊಡ್ತಾರ. ಗೈಸ್, ಚಟ್ನಿ ಮತ್ತೆ ಸಾಂಬಾರ್ ಎರಡು ಇರ್ತಾವ ಒಂದೊಂದು ಬೌಲ್ ಒಳಗಡೆ. ಬಟ್ ಚಟ್ನಿ ಎಷ್ಟು ಕೊಡ್ಬೇಕು ಗೊತ್ತಾ? ಇಷ್ಟು ಸಣ್ಣ ಬೌಲ್ ಇತ್ತು. ಅದ್ರೊಳಗಡೆ ಫುಲ್ ಅದು ತೆಳಗಿಂದ ರೌಂಡ್ ಫಿಲ್ ಆಗಿಲ್ಲ, ಅಷ್ಟು ಕೊಟ್ಟಾನ, ಫುಲ್ ತಿಳಿ ನೀರು. ಓಕೆ, ಈಗ 2 ಪೂರಿ ಅದ್ರ ಜೊತೆ ಹೆಂಗ್ ತಿನ್ಬೇಕು ನಾವು? ಸಾಂಬಾರ್ ತಿನ್ಬೇಕಾ? ಅದನ್ನು ಚಲೋ ಇಲ್ಲ, ಹೋಗ್ಲಿ. ಗೈಸ್, ಈಗ ಚಟ್ನಿ ತಿನ್ಬೇಕಾ? ಚಟ್ನಿ ಇಷ್ಟೇ ಕೊಟ್ಟಾನ. ಸೊ ನಾನೇನ್ ಅನ್ಕೊಂಡೆ, ಇನ್ನೊಂದ್ ಸ್ವಲ್ಪ ಚಟ್ನಿ ಕೊಡಿ ಅಂತ. ಅದು ಖಾಲಿ ಆಯ್ತು ಚಟ್ನಿ. ಅರ್ಧ ಪೂರಿ ತಿನ್ನೋಷ್ಟು ಚಟ್ನಿ ಖಾಲಿ ಆಯ್ತು. ಯಾಕಂದ್ರೆ ಆಲ್ರೆಡಿನ ಸಣ್ಣ ಬೌಲ್ ಇತ್ತದ. ಚಟ್ನಿ ಖಾಲಿ ಆಯ್ತು. ಸೊ ಚಟ್ನಿ ಖಾಲಿ ಆಗಿದ ತಕ್ಷಣ ಅವ್ರಿಗೆ ಕೇಳಿದೆ ಇನ್ನೊಂದ್ ಸ್ವಲ್ಪ ಚಟ್ನಿ ಕೊಡಿ ಅಂತ. ಇನ್ನೊಂದ್ ಸ್ವಲ್ಪ ಚಟ್ನಿ ಕೊಡಿ ಅಂದ್ರೆ ಅವರು ಮತ್ತೆ ಫಸ್ಟ್ ರೇಟ್ ಕೊಟ್ಟಿರಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೊಂಡ್ ಬಂದ್ರು. ಲೈಕ್ 1-2 ಬೈಟ್ ತಿನ್ನೋಷ್ಟು ಖಾಲಿ ಆಗ್ಬೇಕು ಆ ತರ ತಗೊಂಡ್ ಬಂದ ತಕ್ಷಣ ನಾನು ಕೇಳಿದೆ, ಇಲ್ಲ ಇನ್ನೊಂದ್ ಸ್ವಲ್ಪ ಕೊಡಿ, ಇಷ್ಟು ಪೂರಿ ಖಾಲಿ ಆಗ್ಬೇಕಲ್ಲ ಅಂತ ಹೇಳಿ. 2 ಪೂರಿ, ಬಟ್ ಚಟ್ನಿನ ಸಾಲ್ತಿಲ್ಲ ಅದಕ್ಕೆ, ಅಷ್ಟು ಸ್ವಲ್ಪ ಕೊಟ್ಟ. ನಾನು ಅವ್ರಂತ, ಎಷ್ಟು ಕಾಸ್ಟ್ಲಿ ಗೊತ್ತಾ ನಿಮ್ಗೆ, ಎಂತ ಮಾಡುದು ಅಂತಂದ್ರು. ಎಂತ ಮಾಡುದು ಇಲ್ಲ, ಇಷ್ಟು ಪೂರಿ ತಿನ್ಬೇಕಂದ್ರೆ ಬೇಕಲ್ಲ ನಮ್ಗೆ ಮತ್ತೆ ಚಟ್ನಿ ಅಂತ ಕೇಳಿದೆ ನಾನು. ಬಟ್ ಸ್ಟಿಲ್ ಎಷ್ಟು ಸತಿ ಕೇಳಿದ್ರು ಚಟ್ನಿ ಕೊಡ್ತಾರೆ. ಅದು ಹೋಗ್ಲಿಪ್ಪ, ನೀವು ಚಟ್ನಿ ಕೊಡಲ್ಲ, ಕಾಸ್ಟ್ಲಿ ಅದ, ಇನ್ನೊಂದು 10 ರೂಪಾಯಿ ಹೆಚ್ಚಿಗೆ ತಗೋರಿ, ಇನ್ನೊಂದು 10 ರೂಪಾಯಿ ಹೆಚ್ಚಿಗೆ ತಗೊಂಡ್ರೆ ಕೊಡ್ಬೇಕಲ್ಲ, ಅದು ಇಲ್ಲ. ಇಷ್ಟೇ ಗೈಸ್, ಇಷ್ಟೇ ಆಗಿರೋದು.